1 ವರ್ಷ ಲೈಬ್ರರಿಲಿ ಕೂತ್ಕೊಂಡು ಓದಬೇಕು. ಓದಿದ ನಂತರ ಇನ್ನೊಂದು ವರ್ಷ ಆಯಿತಾ, 1 ವರ್ಷ ಕೋಚಿಂಗ್, 1 ವರ್ಷ 2 ವರ್ಷ ಆದಮೇಲೆ ಅವರು ಏನಾದರೂ ಒಂದು ಹುದ್ದೆಯನ್ನು ಶುರು ಮಾಡ್ಕೊಳ್ಳೇಬೇಕು, ಕೆಲಸ ಮಾಡ್ಕೊಂಡೇ ಓದಬೇಕು. ಸೊ ಇದು ನನ್ನ ಸಜೆಷನ್ನು. ಸೊ ಇದರ ಸುಮಾರು ಜನ ಹುಡುಗರಿದ್ದಾರೆ 7-8 ವರ್ಷದಿಂದ ಓದ್ತಾ ಇದ್ದಾರೆ. ಅವ್ರಿಗೆ ಏನಾಗುತ್ತೆ ಅಂತ ನೋಡಿ, 21-22ನೇ ವಯಸ್ಸಿಗೆ ವಿಜಯನಗರಕ್ಕೆ ಏನೋ ಒಂದು ಕನಸನ್ನು ಇಟ್ಕೊಂಡು ಬಂದುಬಿಡ್ತಾರೆ. ಜಾಬ್ ಆಗೋದಿಲ್ಲ. ಓದ್ತಾ ಹೋಗ್ತಾರೆ 26, 27, 28, 30, ಕೆಲವರು 32, 33. ಈ 2 ವರ್ಷ ಆದಮೇಲೆ 3 ವರ್ಷ ಆದಮೇಲೆ ಏನಾಗುತ್ತೆ ಅಂದರೆ, ಪೇರೆಂಟ್ಸ್ ನನ್ನ ಮಗ ಏನೋ ಆಗ್ತಾನೆ ಅಂತ ಕನ್ಸಿಟ್ರಿಂದ ಹುಮ್ಮಸ್ಸಿಂದ ಫೀಡ್ ಮಾಡೋಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಆಮೇಲೆ ಅವನ ಮೇಲೆ ಒಲವು ಕಡಿಮೆ ಮಾಡ್ತಾ ಹೋಗ್ತಾರೆ. ಮನೆಯವ್ರನ್ನ ಮಾತಾಡ್ಸಿ ಬಿಟ್ಬಿಡ್ತಾರೆ ಆಯಿತಾ. ಅವನಿಗೆ ಆದಾಯ ಅಂದರೆ ದುಡ್ಡು ಕೊಡೋರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದ ನಂತರ ಏನಾಗುತ್ತೆ, ಮಾನಸಿಕವಾಗಿ ಒಂಥರ ಅವ್ರಿಗೆ ಮಾನಸಿಕವಾಗಿ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಇವತ್ತು ನೀವು ನೋಡಿ, ಸುಮಾರು ಜನ ಹುಡುಗರು 35 ವರ್ಷ ಆಗಿದೆ, ಇನ್ನು ಜಾಬ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆಮೇಲೆ ಲೈಫಲ್ಲಿ ಸೆಟ್ಲ್ ಆಗ್ತಾರೆ ಅನ್ನೋಂಥ ಗ್ಯಾರಂಟಿನೂ ಇರಲ್ಲ. 35 ವರ್ಷ ಆದರೂ ಸೆಟ್ಲ್ ಆಗಿಲ್ಲ ಅಂದರೆ ಅವ್ರಿಗೆ ನೆಣ್ಣು ಕೊಡಲ್ಲ. ಸೊ ಈ ಥರ ಸುಮಾರು ಜನ ತಮ್ಮ ಲೈಫನ್ನು ಹಾಳು ಮಾಡ್ಕೊಂಡಿದ್ದಾರೆ. ಮಾನಸಿಕ ಅಸ್ವಸ್ಥರಾಗೋಗ್ಬಿಟ್ಟಿದ್ದಾರೆ. ಸೊ ಕೆಲವರು ಮಾಡ್ಕೊಂಡಂಥವ್ರು ಇದ್ದಾರೆ. ಸೊ ಹಾಗಾಗಿ ನಾನು ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ನನ್ನ ಕಳಕಳಿಯ ಮನವಿ ಏನಪ್ಪ ಅಂತಂದರೆ, ವಿಜಯನಗರ ಅಥವಾ ಧಾರವಾಡ ಅಥವಾ ಮತ್ತೊಂದು ಕಡೆ ಹೋಗಿ 2 ವರ್ಷಕ್ಕಿಂತ ಹೆಚ್ಚಾಗಿ ಇದಕ್ಕೋಸ್ಕರ ತಮ್ಮ ಟೈಮನ್ನು ಮೀಸಲಿಡಬೇಡಿ. 2 ವರ್ಷದ ನಂತರ ಬೇರೆ ಏನಾದರೂ ಒಂದು ಕೆಲಸವನ್ನು ಶುರು ಮಾಡ್ಕೊಳ್ಳಿ. ಪ್ಲ್ಯಾನ್ ಬಿ ಶುರು ಮಾಡ್ಕೊಂಡು ಓದ್ತಾ ಹೋಗಿ. ಆವಾಗ ನಿಮ್ಗೊಂದು ವೇಳೆ ಅಲ್ಲಾಗಲಿಲ್ಲ ಅಂತಂದ್ರೂ ಕೂಡ ಸೊ ತಾವೇನಾದರೂ ಒಂದು ಮಾಡ್ಬೋದು.